ಹಿಂಡಿ ಕೊಡ್ತೀವಿ. ಕಾಯಿ ಸೆಟ್ಟಿಂಗ್ ಚೆನ್ನಾಗೈತೆ, ಇಳುವರಿ ತೊಗೊಬೇಕಾದ್ರೆ ಕೊಡಬೇಕು, ಗೊಬ್ಬರ ಕೊಡಬೇಕು. ಏನು ಟೈಮ್ ಗೊಬ್ಬರ ಕೊಡಬೇಕು, ಟೈಮಿಗೆ ಸ್ಪ್ರೇಗಳು ಕೊಡಬೇಕು. ಮಾಡಲಿಲ್ಲ ಅಂದರೆ ಈ ಕ್ರಾಫ್ಟ್ ಮಾಡಲೇಬಾರ್ದು, ಯಾಕಂದರೆ ಲಾಸ್ ಆಗೋಗ್ತಾರೆ. ಎಲೆ ಕಡಿಮೆ ಆಗ್ಬಿಟ್ರೆ ನಾವು ಸ್ಪ್ರೇಗಳು ಮಾಡಿದ್ದು ನೀಟಾಗಿ ಹೋಗ್ತದೆ ಒಳಗಡೆಗೆ. ಕಾಯಿ ಹತ್ರ ಮಾತ್ರ ಎಲೆ ಬಿಟ್ಕೊಂಡಿರ್ತೀವಿ, ಕೆಳಗಡೆ ಎಲ್ಲ ತೆಗಿತಾ ಇರ್ತೀವಿ. ಕ್ಯಾಪ್ಸಿಕಮ್ ಅಂದಮೇಲೆ ಬೇರೆ ಯಾವ್ದು ಬೆಳೆ ಆದರೂ ಹೂವು ಆದರೂ ಹಾಕೊಳ್ಳಿ, ಚೆಂಡು ಹೂವು ಆದರೂ ಹಾಕೊಳ್ಳಿ, ಅಥವಾ ಜೋಳ ಆದರೂ ಹಾಕೊಳ್ಳಿ, ಏನಾದರೂ ಆಗಲಿ ಕ್ರಾಪ್ ರೊಟೇಷನ್ ಮಾಡ್ಕೊಂಡು ಮತ್ತೆ ಕ್ಯಾಪ್ಸಿಕಮ್ ಹೋದರೆ 100% ಸಕ್ಸಸ್ ಆಗ್ಬೋದು. ಬಂಡವಾಳ ಇದ್ದು ಏನು ಬೇಕಾ ಮಾಡ್ಬೋದು. ಕೊಡ್ತಾ ಇರ್ತೀವಿ ಜೀವಾಮೃತ. ನಾವು ಹೋದ ಸರಿ ಅಷ್ಟಾಗಿ ಕೊಟ್ಟಿಲ್ಲ, ಈ ಸೆಟ್ಟಿಂಗ್ ನೋಡಲಿಲ್ಲ ನಾವು. ಒಳ್ಳೆ ಇಳುವರಿ ಕೊಡ್ತೈತಿ ಈ ಸರಿ. ಕ್ಯಾಪ್ಸಿಕಮ್ ಪಕ್ಕ ದಾಳಿಂಬೆ ಇತ್ತು, ಆ ಕಡೆಯಿಂದ ಮೈಟ್ಸು ಟ್ರಿಪ್ಸು ಜಾಸ್ತಿ ಆಗ್ಬಿಟ್ಟು ಕ್ಯಾಪ್ಸಿಕಮ್ನೆಲ್ಲ ಡ್ಯಾಮೇಜ್ ಮಾಡಿತ್ತು. ಈ ನೆಟ್ ಹಾಕೊಳ್ರಿ, ಟ್ರಿಪ್ಸು ಮೈಟ್ಸ್ ಅವಾಯ್ಡ್ ಆಗ್ತದೆ ಸ್ವಲ್ಪ ಅಂದರು. ಸಿಕ್ಕಾಪಟ್ಟೆ ಹೆಲ್ಪ್ ಆಯ್ತು ಇದು ಹಾಕಿದಾಗ. ಸಾಮಾನ್ಯವಾಗಿ ಪಶ್ಚಿಮದಲ್ಲಿ ಗಾಳಿ ಬೀಸ್ತದಲ್ಲ, ಅಲ್ಲಿ ಟ್ರಿಪ್ಸ್ ಜಾಸ್ತಿ ಆಗ್ತದೆ, ಸುಳಿ ಡ್ಯಾಮೇಜ್ ಆಗ್ತದೆ. ಆ ಮೆಸ್ ಮೇಲೆ ಈ ನೆಟ್ ಹಾಕೊಂಡ್ರೆ ಆ ಸುಳಿ ಹೊಸ ಸುಳಿ ಆಗ್ತದೆ, ಟ್ರಿಪ್ಸ್ ಅವಾಯ್ಡ್ ಆಗ್ತದೆ. ನಾವು ರಿಸಲ್ಟ್ ನೋಡಿದ್ದೀವಿ ಖುದ್ದು ಹೋದ ಸರಿ. ಅದಕ್ಕೆ ಈ ಸರಿ ಸೊಸಿ ಉಣಕ್ಕೆ ಮುಂಚೆನೇ ಸುತ್ತು ನೆಟ್ ಹಾಕಿದ್ದೀವಿ. ಮೆಸ್ ಮೇಲೆ ಮತ್ತೆ ನೆಟ್ ಹಾಕಿದ್ದೀನಿ, 50% ನೆಟ್ಟು. ಡಬಲ್ ಮೆಸ್ ಆಗ್ತದೆ. ಅಕಸ್ಮಾತ್ ಟ್ರಿಪ್ಸ್ ಬಂತಂದ್ರು ಇದ್ರ ಮೇಲೆ ಕೂತು ಅದು ಒಳಗಡೆ ಹೋಗೋಕೆ ಲೇಟ್ ಆಗ್ತದೆ. ಹಾಕೊಂಬಿಟ್ರೆ ಬೆನಿಫಿಟ್ ಜಾಸ್ತಿ ಐತೆ, ಏನು ಗಾಳಿ ಆಡೋದಕ್ಕೇನು ತೊಂದರೆ ಏನಿಲ್ಲ. ರಿಸಲ್ಟ್ ನೋಡಿದ್ದೀನಿ. ಅದಾದಮೇಲೆ ಈ ಸರಿ ಫುಲ್ ಹಾಕ್ಬಿಟ್ಟು ಆಮೇಲೆ ಸೊಸಿ ಉಣಿದ್ದೀನಿ. ಇದು ಆಲ್ರೆಡಿಯೇ ಇದೆ. ಫುಲ್ ಒಂದು ಎಕರೆ ಮಾಡ್ತೀವಿ, ಒಂದು 15-16 ಖರ್ಚಾಗ್ತದೆ. ನಾವು ಒಂದು 4 ಸರಿ ಔಷಧಿ ಹೊಡೆದ್ರೆ ಖರ್ಚಾಗ್ಬಿಡ್ತದೆ. ಅಷ್ಟು ಬೆನಿಫಿಟ್ ಐತಿ.